ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಈಗ ಮಾಡಿದ್ರಿ ಏನು ತಪ್ಪು? ಈಗ ನಾನು ಅಭಿಮಾನಪ್ಪ ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ, ಏನು ಸಿ ಎಮ್ ಸಾಹೇಬ್ರು ಏನು ಪಕ್ಷ ಇಟ್ಕೊಂಡು ಹೇಳಿಲ್ಲಲ್ಲ. ಎಲ್ಲ ಒಂದು ಕಡೆ ಸಂಪುಟ ಪುನರ್ರಚನೆ ಆಗತ್ತಾ? ಏನು ನಿಮ್ಗೆ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಪುನರ್ರಚನೆ ಆಗೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರ? ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಮೌಲ್ಯಮಾಪನ ಇದೆಲ್ಲ ನಡಿಬೇಕಲ್ಲ, ನಡಿಬಾರ್ದಾ? ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರಿಲ್ಲ ಅಂದೆಲ್ಲ ನಡಿಬೇಕಲ್ಲ. ಪರ್ಫಾರ್ಮೆನ್ಸ್ ಸೀಟ್ ರೆಡಿ ತಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಲ್ಲ. ಯಾಕೆ ಮಾಡಬಾರ್ದು? ಒಂದು ಒಳ್ಳೆಯ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು. ನಥಿಂಗ್ ರಾಂಗ್. ಸಿದ್ದರಾಮಯ್ಯನವರು ನೀ ಹೆಂಗೆ ಹೇಳ್ತಪ್ಪ? ಅದು CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು. ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮಗೇನಾರ ಸುದ್ದಿ ಇದ್ರೆ ನನಗೆ ಹೇಳಿ. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. 5 ವರ್ಷ ಇರ್ತಾರೋ ಇಲ್ಲೋ ಯಾರಿಗತ್ತು. ನೀನು 100 ವರ್ಷ ಇರ್ತೀಯಲ್ಲೋ ಅಂತ ಹೇಳೋಕ್ಕಾಗುತ್ತೆ? ಜೀವನನೇ ಗತಿ ಇಲ್ಲ. 100 ವರ್ಷ ಇರ್ತೀಯ ನೀನು? ಅಧಿಕಾರ ಇರುತ್ತೆ, ಹೋಗುತ್ತೆ. ಅದು ಭಾಳ ತಲೆ ಕೆಡಿಸ್ಕೊಳ್ಳಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಏನಪ್ಪ ಏನಾಗ್ತೈತೋ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ, ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದರೆ ಹೆಂಗಪ್ಪ ಇದು? ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ KPCC. ನನಗಂತೂ ಕೊಟ್ಟಿಲ್ಲಪ್ಪ. ನಿಮ್ಗೇನಾರ ಹೇಳಿದರೆ ಹೇಳಿ. ಅಲ್ಲ ಸರ್, ಈಗ ನಿಮಗೆ ಸೂಚನೆ ಬಂದರೆ? ನನಗೆ ಬಂದಿಲ್ಲ. ನಾನು ಮುಂದೇನಾಗ್ಬಿಡುತ್ತೀನೋ, ಹಿಂಗಾಗಿಬಿಡುತ್ತೀನೋ ಅಂತ ಈಗ ಹೆಂಗೆ ಹೇಳಿ? ಗೊತ್ತಂದ್ರೆ ಹೇಳ್ತೀನಿ. ಅವು ನಿನಗೂ ಹೇಳ್ತೀನಿ. ಸರಿ, ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ ಪಕ್ಷದವರು. ಯಾರು? ಎಲ್ಲರೂ ಕೇಳ್ತಾರೆ. ಅವರಿದ್ದಾಗ